ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನೋಡಿ, ಬೆಳಿಗ್ಗೆ 10 ಗಂಟೆ ಆಗಿದೆ. ಎಲ್ಲರೂ ಹೋದರು, ಮಕ್ಕಳು ಕೂಡ ಟ್ಯೂಷನಿಗೆ ಹೋಗಿದ್ದಾರೆ. ರೇಷನ್ ಎಲ್ಲ ಖಾಲಿಯಾಗಿತ್ತು. ನಿನ್ನೆ ಎಲ್ಲ ರೇಷನ್ ತಂದಿಟ್ಟಿದ್ರು. ನಿನ್ನೆ ರಾತ್ರಿ ಎಲ್ಲ ತಂದಿಟ್ಟಿದ್ರು. ಈಗೆಲ್ಲ ಸರಿಯಾಗಿ ಡಬ್ಬಿಯಲ್ಲಿ ಹಾಕಿಡೋಣ ಅಂತ ಎಲ್ಲ ತೆಗೆದು ಕೂತಿದ್ದೀನಿ ನೋಡಿ. ಮಕ್ಕಳೇ ಇಲ್ಲದೆ ಇರೋ ಟೈಮ್ನಲ್ಲಿ ಎಲ್ಲ ಕರೆಕ್ಟಾಗಿ ಬಾಕ್ಸ್ನಲ್ಲಿ ಎಲ್ಲ ಹಾಕಿಟ್ರಾಯ್ತು ಅಂತ ಕೂತಿದ್ದೀನಿ. ಇಲ್ಲಾಂದರೆ ಬಂದು ತುಂಬ ಕಾಡಿಸ್ತಾರೆ. ಅದಕ್ಕೆ ಹೀಗೆ ಕೂತಿದ್ದೀನಿ. ಅವರು ಇಲ್ಲದೆ ಇದ್ದ ಟೈಮ್ನಲ್ಲಿ ನೋಡಿ ಎಲ್ಲ ಹಾಕಿಡೋಣ ಅಂತ ಕೂತಿದ್ದೀನಿ ನೋಡಿ. ಈಗ ನೋಡಿ, ಬೆಲ್ಲ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಿಟ್ಟಿದ್ದೀನಿ. ಆಮೇಲೆ ಎಲ್ಲ ಪುಡಿ ಮಾಡ್ಕೋಬೇಕು ಬೆಲ್ಲನ. ಈಗ ನೋಡಿ, ಎಲ್ಲ ಬಾಕ್ಸಲ್ಲಿ ಬೇಳೆಕಾಳು ಎಲ್ಲ ಹಾಕ್ತಾ ಇದ್ದೀನಿ ನೋಡಿ. ಮೊನ್ನೆ ಯುಗಾದಿಲಿ ಎಲ್ಲ ಬಾಕ್ಸ್ನು ಕ್ಲೀನ್ ಮಾಡಿ ಇಟ್ಟಿದ್ದೆ ತೊಳೆದು. ಈಗ ಎಲ್ಲ ಹಾಕೋತಾ ಇದ್ದೀನಿ. ಬೇಳೆಕಾಳು, ಹೆಸರುಬೇಳೆ, ತೊಗರಿಬೇಳೆ, ಹೆಸರುಕಾಳು, ಕಡಲೆಬೇಳೆ, ಹಾಗೆ ಹಿಟ್ಟು, ರವೆ, ಪ್ರತಿಯೊಂದು ಎಲ್ಲ ಐಟಮ್ ಇದೆ. ಎಲ್ಲ ಹಾಕಿಡ್ತಾ ಇದ್ದೀನಿ ನೋಡಿ. ಸರಿಯಾಗಿ ಹಾಕಿ ಬಾಕ್ಸಲ್ಲಿ ಇಟ್ಕೊಂಡ್ರೆ ಒಂದು ಕೆಲಸ ಆಗಿಬಿಡುತ್ತೆ. ಉದ್ದಿನಬೇಳೆ, ತೊಗರಿಬೇಳೆ, ಎಲ್ಲ ಥರದ ಬೇಳೆ ಇದೆ. ಹಾಗೆ ಜೀರಿಗೆ, ಮಸಾಲೆ ಐಟಮ್ಮು ಎಲ್ಲನೂ ಇದೆ. ಎಲ್ಲ ಹಾಕಿಡ್ತಾ ಇದ್ದೀನಿ. ಈ ಥರ ಬಾಕ್ಸ್ ಆದರೆ ಎಲ್ಲ ಕಾಣುತ್ತೆ. ಬೇಗನೆ ನಮಗೆ ಯಾವ್ದು ಐಟಮ್ ಬೇಕೋ ಅದು ಬೇಗನೆ ಸಿಕ್ಬಿಡುತ್ತೆ. ಈ ಥರ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ನೋಡಿ. ನೋಡಿ, ಎಲ್ಲ ಹಾಕಿಟ್ಕೊಂಡು ಆಮೇಲೆ ಸ್ವಲ್ಪ ಅನ್ನ ಮಾಡೋದಿದೆ. ಸಾರೆಲ್ಲ ನಮ್ಮ ಮಗಳು ಮಾಡಿಟ್ಬಿಟ್ಟು ಹೋಗಿದ್ದಾಳೆ. ಅದಕ್ಕೆ ನಾನು ಇದನ್ನು ತೊಗೊಂಡು ಕೂತಿದ್ದೀನಿ. ಶೇಂಗಾ ಕಾಳು ನೋಡಿ ಹಾಕಿಟ್ಟೆ. ಪುಟಾಣಿ, ಶೇಂಗಾ ಕಾಳು, ಎಲ್ಲ ಥರ ಐಟಮ್ಮು ಇದೆ. ಸೋಪು, ಸಬೀನಾ ಪೌಡ್ರು ಎಲ್ಲನೂ ಇದೆ. ಈಗ ಅರ್ಧ ಎಲ್ಲ ತೆಗ್ದು ಇಟ್ಟಿದ್ದೀನಿ ನಾನು. ಸೋಪಿನ ಪೌಡ್ರ್ ಗಿಡ್ರ್ ಎಲ್ಲನೂ ತೆಗ್ದು ಇಟ್ಟಿದ್ದೀನಿ. ಸೋಪು ಗೀಪೆಲ್ಲ ಇದು ಉಳಿದಿದ್ದ ಬೇಳೆಕಾಳು ಅಷ್ಟೇ ಹಾಕಿಡ್ತಾ ಇದ್ದೀನಿ. ಕರೆಕ್ಟಾಗಿ ಹಾಕಿಟ್ಬಿಟ್ಟು ಅಂದರೆ ಒಂದು ಕೆಲಸ ಮುಗಿದು ಬಿಡುತ್ತೆ. ಈ ಥರ ಎಲ್ಲ ನೀಟಾಗಿ ಹಾಕಿಟ್ಕೊಂಡ್ರೆ ನಮಗೆ ಅಡುಗೆ ಮಾಡುವಾಗ ಪಟ್ಟಂತ ಕೈಗೆ ಸಿಕ್ಬಿಡುತ್ತೆ. ಎಲ್ಲ ಐಟಮ್ಗಳು ಎದುರಿಗೆ ಕಾಣುತ್ತವೆ. ಬೇಳೆಕಾಳುಗಳು ಯಾವ್ಯಾವ ಥರ ಇದೆ ಅಂತ ಹೇಳಿ ಈ ಥರ ಬಾಕ್ಸಲ್ಲಿ ಪಟ್ಟಂತ ತೊಗೊಂಡ್ಬಿಡ್ಬೋದು. ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಪಾತ್ರೆ ಇದೆ, ಅನ್ನಕ್ಕೆ ಇಟ್ಕೊಂಡು ಸ್ವಲ್ಪ ಪಾತ್ರೆ ಇದೆ, ಅದೆಲ್ಲ ತೊಳೆದ್ಬಿಟ್ಟು ಆಮೇಲೆ ಮಕ್ಕಳನ್ನ ಕರ್ಕೊಂಡು ಬರಬೇಕು. ಇಷ್ಟು ಕೆಲಸ ಮುಗೀತದೆ ನೋಡಿ. ಆಮೇಲೆ ಮತ್ತೆ ಮಕ್ಕಳ ಜೊತೆ ಇರೋದು. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಒಂದು ಲೈಕನ್ನು ಕೊಡಿ. ನನ್ನ ವಿಡಿಯೋ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ತುಂಬ ಸೆಕೆ ನೋಡಿ, ವಾಯ್ಸ್ ಓವರ್ ಕೊಡ್ತಾ ಕೂತಿದ್ದೀನಿ. ಸೆಕೆ, ಮೈಯೆಲ್ಲ ನೀರು ಇಳಿತಾ ಇದೆ. ಅಷ್ಟು ಸೆಕೆ ಇದೆ. ಇಲ್ಲಿ ತಡ್ಕೊಳ್ಳಿಕ್ಕೆ ಆಗಲ್ಲ. ನಮ್ಮೂರಲ್ಲಾದರೆ ಅಷ್ಟು ಸೆಕೆ ಇರಲ್ಲ. ಅಲ್ಲಿ ಸ್ವಲ್ಪ ತಂಪಾಗಿರುತ್ತೆ. ಇಲ್ಲಿ ತಡ್ಕೊಳ್ಳಿಕ್ಕೆ ಆಗಲ್ಲ ಸೆಕೆ. ಫ್ಯಾನ್ ಹಚ್ಕೊಂಡ್ರೆ ಫ್ಯಾನ್ ಸೌಂಡ್ ಬರುತ್ತೆ ಅಂತ ಫ್ಯಾನ್ ಹಚ್ಕೊಂಡಿಲ್ಲ. ಹಾಗೆ ಕೂತಿದ್ದೀನಿ. ಬೆವರು ಹಾಗೆ ಇಳಿತಾ ಇದೆ. ಅಷ್ಟು ಬೆವರು ಬರ್ತಾ ಇದೆ ನೋಡಿ. ಈಗೆಲ್ಲ ಬಾಕ್ಸಿಗೆಲ್ಲ ಹಾಕಿದ್ದೀನಿ. ಎಲ್ಲ ಕಪಾಟಿನಲ್ಲಿ ತೆಗೆದಿಡ್ತಾ ಇದ್ದೀನಿ. ಬಾಕ್ಸನ್ನು ತೆಗೆದಿಟ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡ್ತೀನಿ ನೋಡಿ. ಈ ಥರ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ಡಬ್ಬಿ ಬಾಕ್ಸ್ಗಳಾದರೆ ಎಲ್ಲ ಎದುರಿಗೆ ಐಟಮ್ ಕಾಣುತ್ತೆ. ಬೇಗನೆ ತೆಗ್ಕೊಂಬಿಡ್ಬೋದು. ಯಾವ್ದು ನಮ್ಗೆ ಐಟಮ್ ಬೇಕೋ ಆವಾಗ ಬೇಗ ಬೇಗ ಕೈಗೆ ಸಿಕ್ಬಿಡುತ್ತೆ. ಅಡುಗೆ ಮನೆ ಚೆನ್ನಾಗಿದ್ದರೆ ನಮಗೂ ಅಡುಗೆ ಮಾಡೋದಕ್ಕೂ ಮನಸ್ಸಾಗತ್ತೆ. ಎಲ್ಲ ನೀಟಾಗಿ ಇರಬೇಕು. ಅಡುಗೆ ಮನೆನ ನೀಟಾಗಿದ್ದರೆ ನಮಗೆ ಅಡುಗೆ ಮಾಡೋದಕ್ಕೂ ಖುಷಿಯಾಗುತ್ತೆ. ಕೆಲಸ ಮಾಡೋದಕ್ಕೂ ಸಾಮಾನು ಕೈಗೆ ಬೇಗ ಸಿಗಬೇಕು. ಎಲ್ಲೆಲ್ಲಿ ನಾವು
ನೀಟಾಗಿ ಇಟ್ಕೋತೀವಿ, ಹಾಗೆ ನಮಗೆ ಕೈಗೆ ಸಿಕ್ಬಿಡುತ್ತೆ. ನಾವು ಅಡುಗೆ ಮನೆನ ಅಚ್ಚುಕಟ್ಟಾಗಿ ಇಟ್ಕೋಬೇಕು, ಕ್ಲೀನಾಗಿ ಅಚ್ಚುಕಟ್ಟಾಗಿ ಹುಳ ಹುಪ್ಪಡಿ ಯಾವುದು ಬರದೇ ಇರೋ ಥರ ನೀಟಾಗಿ ಇಟ್ಕೋಬೇಕು. ಅಡುಗೆ ಮನೆನ ಯಾವತ್ತೂ ಗಲೀಜಾಗಿ ಇಟ್ಕೋಬಾರ್ದು. ಅಡುಗೆ ಮನೆ ಎಷ್ಟು ಕ್ಲೀನಾಗಿರುತ್ತೋ ಮನೆ ಲಕ್ಷ್ಮಿ ಒಲಿತಾಳೆ. ಅಡುಗೆ ಮನೆನ ಯಾವತ್ತೂ ಕ್ಲೀನಾಗಿ ಇಟ್ಕೊಳ್ಳಿ. ಯಾರೇ ಆಗಲಿ ಅಡುಗೆ ಮನೆನ ನೀಟಾಗಿ ಇಟ್ಕೋಬೇಕು. ಅಲ್ಲಲ್ಲಿ ಮುಸುರೆ, ಅಲ್ಲಲ್ಲಿ ಕಸ ಕಡ್ಡಿ ಇದೆಲ್ಲ ಯಾವುದನ್ನು ಇಟ್ಕೋಬಾರ್ದು. ನೀಟಾಗಿ ಇಟ್ಕೊಂಡ್ರೆ ಒಳ್ಳೆಯದು, ತುಂಬಾ ಒಳ್ಳೆಯದು. ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೆಯದು. ಮನೆಗೂ ಲಕ್ಷ್ಮಿ ಒಲಿತಾಳೆ. ಎಲ್ಲ ರೀತಿಯಿಂದಲೂ ಒಳ್ಳೆಯದು. ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ. ನಾವು ಮನೇನ ಎಷ್ಟು ಕ್ಲೀನಾಗಿ ಇಟ್ಕೋತೀವಿ ಅಷ್ಟು ಪಾಸಿಟಿವ್ ಎನರ್ಜಿ ಹೆಚ್ಚಾಗತ್ತೆ. ಅದರಿಂದ ಮನೆಗೆ ಒಳ್ಳೆಯದಾಗತ್ತೆ. ಆದಷ್ಟು ನಾವು ಮನೇನ ಕ್ಲೀನಾಗಿ ಇಟ್ಕೋಬೇಕು ಯಾವಾಗಲೂ. ಈಗ ನೋಡಿ ಎಲ್ಲ ಆಯಿತು. ಜೋಡಿಸ್ಬಿಟ್ಟು ಈ ಎಲ್ಲ ತೆಗೆದುಬಿಟ್ಟು ಆಮೇಲೆ ನೋಡಿ ಮೈಲಿ ಹಾಗೆ ನೀರು ಇಳಿತಾ ಇದೆ. ಮಾತಾಡೋಕ್ಕೂ ಆಗ್ತಾ ಇಲ್ಲ, ಅಷ್ಟು ಬೆವರು ಬರ್ತಾ ಇದೆ. ಹಬ್ಬನೂ ಆಯಿತು, ಯುಗಾದಿ ಹಬ್ಬನೂ ಆಯಿತು, ಎಲ್ಲ ಆಯಿತು. ಈಗ ನೋಡಿ ಎಲ್ಲ ಪ್ಲಾಸ್ಟಿಕ್ ಕವರನ್ನು ಒಂದು ಕವರಲ್ಲಿ ಹಾಕಿಬಿಟ್ಟು ಡಸ್ಟ್ಬಿನ್ನಿಗೆ ಹಾಕೋತಾ ಇದ್ದೀನಿ. ಆವಾಗ ನಾವು ಎಲ್ಲನೂ ಕ್ಲೀನಾಗಿ ಇಟ್ಕೊಂಡ್ರೆ ನಮಗೆ ಒಳ್ಳೆಯದು. ನಮಗೂ ಮನಸ್ಸಿಗೆ ಒಂಥರ ಸಮಾಧಾನ. ಎಲ್ಲ ಕ್ಲೀನಾಗಿದೆ, ಮನೆಯೆಲ್ಲ ಕ್ಲೀನಾಗಿದೆ, ನೀಟಾಗಿದೆ ಅಂತ ಹೇಳಿ ನಮಗೂ ತುಂಬ ಸಮಾಧಾನ ಆಗುತ್ತೆ. ಕೆಲಸ ಮಾಡೋದಕ್ಕೂ ತುಂಬ ಇಂಟ್ರೆಸ್ಟ್ ಬರುತ್ತೆ ಈ ಥರ ಮಾಡೋದ್ರಿಂದ. ನೋಡಿ ಈಗ ಸ್ವಲ್ಪ ಪಾತ್ರೆಗಳಿದೆ, ಹಾಗೆ ಸ್ವಲ್ಪ ಅನ್ನಕ್ಕಿಟ್ಕೋಬೇಕು. ಅನ್ನಕ್ಕಿಟ್ಕೊಂಡು ಆಮೇಲೆ ಪಾತ್ರೆ ತೊಳಿತೀನಿ. ಪಾತ್ರೆ ತೊಳೆಯೋಷ್ಟರಲ್ಲಿ ಅನ್ನ ಆಗಿಬಿಡುತ್ತೆ. ಬೆಳಿಗ್ಗೆ ಪಡ್ಡು ಮಾಡಿದ್ವಿ, ಪಡ್ಡು ಚಟ್ನಿ ಮಾಡಿದ್ವಿ. ಇದೆಲ್ಲ ನಾಷ್ಟ ಮಾಡಿ ಹೋದರು. ಆಮೇಲೆ ಸಾರು ಪಲ್ಯ ಎಲ್ಲ ಮಾಡಿಟ್ಬಿಟ್ಟು ಹೋಗಿದ್ದಾಳೆ. ಈಗ ಅನ್ನ ಒಂದೇ ಮಾಡೋದು. ಅದಕ್ಕೆ ಸಾಮಾನೆಲ್ಲ ರೇಷನ್ ಎಲ್ಲ ತೆಗೆದಿಡ್ತಾ ಇದ್ದೆ ನಾನು ನೀಟಾಗಿ. ಅವಳಿಗೆ ಮಾಡಬೇಕಂದ್ರೆ ಟೈಮ್ ಸಿಗಲ್ಲ, ಅಂಗಡಿಗೆ ಹೋದಳು, ಅದಕ್ಕೆ ನಾನು ಮಾಡಿಡ್ತಾ ಇದ್ದೆ. ಈಗ ನೋಡಿ ಅಕ್ಕಿ ತೊಳ್ಕೊತಾ ಇದ್ದೀನಿ. ಅಕ್ಕಿ ತೊಳ್ಕೊಂಡು ಅನ್ನಕ್ಕಿಡ್ತೀನಿ. ಆಮೇಲೆ ಸ್ವಲ್ಪ ಪಾತ್ರೆ ತೊಳ್ಕೊಂಡು ಆಮೇಲೆ ಕೆಲಸ ಮುಗಿಯುತ್ತೆ ನೋಡಿ. ಅಷ್ಟರೊಳಗೆ 12 ಗಂಟೆ ಆಗಿಬಿಡುತ್ತೆ. ಅಷ್ಟರಲ್ಲಿ ಆಮೇಲೆ ಮಕ್ಕಳು ಕರ್ಕೊಂಡು ಬರೋದು, ಆಮೇಲೆ ಸ್ವಲ್ಪ ಊಟ ಮಾಡಿಸೋದು. ಅವರಿಗೆ ಊಟ ಮಾಡಿಸ್ಬಿಟ್ಟು ಆಮೇಲೆ ಮಲ್ಕೋತವೆ ಮಕ್ಕಳು. ಆಮೇಲೆ ಅವರು ಕೂಡ ಊಟಕ್ಕೆ ಬರ್ತಾರೆ. ಬಂದು ಊಟ ಮಾಡಿ ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ಶಾಪಿಗೆ ಹೋಗ್ತಾಳೆ ನೋಡಿ. ಆಮೇಲೆ ನಾವು ಸಂಜೆ ವಾಕಿಂಗಿಗೆ ಹೋಗೋದು. ಡೇ 1 ರಾತ್ರಿ ಆಗಿಬಿಡುತ್ತೆ. ಅಷ್ಟರಲ್ಲಿ ಆಯಿತು ನೋಡಿ, ಇಡೀ ದಿನದ ಕೆಲಸ ಆಗಿಬಿಡುತ್ತೆ. ದಿನ ಹೋಗಿದ್ದೇ ಗೊತ್ತಾಗಲ್ಲ. ಈಗ ನೋಡಿ ಪಾತ್ರೆ ತೊಳಿತಾ ಇದ್ದೀನಿ ನೋಡಿ. ದಯವಿಟ್ಟು ನನ್ನ ವಿಡಿಯೋ ನೋಡಿ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ. ಯಾರೂ ಕಮೆಂಟು ಮಾಡ್ತಾ ಇಲ್ಲ, ವ್ಯೂಸು ಜಾಸ್ತಿ ಬರ್ತಾ ಇಲ್ಲ. ಯಾರಿಗೂ ನನ್ನ ವಿಡಿಯೋನೇ ಇಷ್ಟ ಆಗ್ತಿಲ್ವೋ ಅಂತ ಏನೂ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನೀವು ಸಪೋರ್ಟ್ ಮಾಡಿದರೆ ಮಾತ್ರ ನಾವು ಯೂಟ್ಯೂಬಲ್ಲಿ ಬೆಳಿಬಹುದು. ಇಲ್ಲ ಅಂದರೆ ನಾವು ಯೂಟ್ಯೂಬಲ್ಲಿ ಬೆಳೆಯಲು ಸಾಧ್ಯವಿಲ್ಲ. ಒಬ್ರಿಗೊಬ್ಬರು ಸಪೋರ್ಟ್ ಮಾಡಬೇಕು. ನಾನು ಕೂಡ ಎಲ್ಲರ ವಿಡಿಯೋನು ನೋಡ್ತೀನಿ, ಹೊಸಬರ ವಿಡಿಯೋ ನೋಡ್ತೀನಿ, ಅವರಿಗೆ ಸಬ್ಸ್ಕ್ರೈಬ್ ಮಾಡ್ತೀನಿ. ಡೈಲಿ ಅವ್ರ ವಿಡಿಯೋ ಎಲ್ಲ ನೋಡ್ತೀನಿ. ಆದರೆ ನಮ್ಮ ವಿಡಿಯೋನೇ ಯಾರೂ ನೋಡ್ತಾ ಇಲ್ಲ. ದಯವಿಟ್ಟು ಪ್ಲೀಸ್ ವಿಡಿಯೋನ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಎಲ್ಲರೂ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ. ಎಲ್ಲರೂ ಬೆಳೆಯೋಣ, ನಾವು ಬೆಳೆಯೋಣ, ಎಲ್ಲರೂ ಬೆಳೆಯೋಣ. ಈಗ ನೋಡಿ ಪಾತ್ರೆ ತೊಳಿತಾ ಇದ್ದೀನಿ. ಈ ಸೆಕೆ ಮುಗಿದ್ರೆ ಸಾಕಾಗಿಬಿಟ್ಟಿದೆ ಇಲ್ಲಿ. ಅಷ್ಟು ಸೆಕೆ. ಈ ಏಪ್ರಿಲ್ ಮೇ ಅಂತೂ ತಡ್ಕೊಳ್ಳಿಕ್ಕೆ ಆಗಲ್ಲ, ಅಷ್ಟು ಸೆಕೆ ಇರುತ್ತೆ ಇಲ್ಲಿ. ತುಂಬ ಸೆಕೆ ಅಂದರೆ ತುಂಬ ಸೆಕೆ.
ಎಲ್ಲ ಕಲ್ಲಿನ ಗುಡ್ಡ ಇದೆ ಇಲ್ಲಿ, ಜಾಸ್ತಿ ಕಲ್ಲಿನ ಗುಡ್ಡನೇ ಜಾಸ್ತಿ, ಹೀಗಾಗಿ ಸೆಕೆ ತುಂಬ ಜಾಸ್ತಿ ಇರುತ್ತೆ. ನೋಡಿ ಎಲ್ಲ ಈಗ ಪಾತ್ರೆನೂ ತೊಳೆದಾಯಿತು. ಹಾಗೆ ಸ್ವಲ್ಪ ಒರೆಸ್ಕೊಂಡು ಬರ್ಷನ್ ಕಟ್ಟೆ ಎಲ್ಲ ಸ್ವಲ್ಪ ನೀಟಾಗಿ ಒರೆಸಿಡ್ತೀನಿ. ಒರೆಸಿಬಿಟ್ಟು ಆಮೇಲೆ ಟೈಮ್ ಆಗ್ತಾ ಬಂತು, ಹಾಗೆ ಮಕ್ಕಳಿಗೆ ಕರ್ಕೊಂಡು ಬರ್ತೀನಿ. ಈಗ ನಮ್ಮ ಅಳಿಯಂದು ಬೆಳಿಗ್ಗೆ ಡ್ಯೂಟಿ ಇತ್ತು, ಬೆಳಿಗ್ಗೆ 6 ಗಂಟೆಗೆ ಹೋಗಿದ್ದಾರೆ, 5:15ಗೆ ಹೋಗಿದ್ದಾರೆ. 6 ಗಂಟೆ ಡ್ಯೂಟಿ ಸ್ಟಾರ್ಟು. ಈಗ ಬರೋದು 3 ಗಂಟೆ ಅವರು. ಆಮೇಲೆ ಸಂಜೆ ಮನೇಲಿರ್ತಾರೆ. ಒಂದೊಂದು ಸಲ ಒಂದೊಂದು ಶಿಫ್ಟ್ ಇರುತ್ತೆ ಅವ್ರದ್ದು. ನೋಡಿ ನನ್ನ ವಿಡಿಯೋ ಎಲ್ಲ ನಿಮಗೆ ಹೇಗೆ ಅನ್ನಿಸ್ತು ನೋಡಿ ಕಮೆಂಟ್ ಮಾಡಿ. ವಿಡಿಯೋ ಹೇಗೆ ಬಂದಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಏನಾದ್ರು ತಪ್ಪಿದ್ದಲ್ಲಿ ಅದನ್ನು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದರೆ ನಾವು ಮುಂದಿನ ವಿಡಿಯೋದಲ್ಲಿ ನಾವು ಸರಿಪಡಿಸ್ಕೋಬೋದು, ಏನು ತಪ್ಪಾಗಿದೆ ಅಂತ ನಮಗೂ ಕೂಡ ಗೊತ್ತಾಗತ್ತೆ. ನೀವು ಕಮೆಂಟ್ ಮಾಡಿಲ್ಲ ಅಂದರೆ ನಮಗೂ ಕೂಡ ಏನೂ ಗೊತ್ತಾಗಲ್ಲ. ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ. ನೋಡಿ ಈಗ ಎಲ್ಲ ಕೆಲಸನೂ ಮುಗೀತು. ಈಗ ಅನ್ನಕ್ಕೆ ಕುದಿ ಬರ್ತಾ ಇದೆ. ಅನ್ನ ಒಂದಾದರೆ ಆಯಿತು. ನೋಡಿ ಎಲ್ಲ ಕೆಲಸನೂ ಆಗತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.